ಧಾರವಾಡ ಜಿಲ್ಲೆ ಈ ಗ್ರಾಮದಲ್ಲಿ ಕೃಷಿ ಜೀವನ, ಹಸಿರು ಹೊಲಗಳು, ಶ್ರಮಜೀವಿ ರೈತರು ಮತ್ತು ಸುಂದರ ಗ್ರಾಮೀಣ ಬದುಕಿನ ಕತೆ. ಬನ್ನಿ ನೋಡೋಣ ಪಡೆಸೂರು ಗ್ರಾಮವನ್ನ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನ್ ತೋರ್ಸಾತೇವ ಅಂದ್ರ ನಮ್ಮ ಧಾರವಾಡದ ಪಡೆಸೂರ್ ಗ್ರಾಮವನ್ನ ಈ ಒಂದು ವಿಡಿಯೋದಾಗ ತೋರ್ಸಾತೇವೆ. ಮತ್ತ ಆ ಗ್ರಾಮದ ಬಗ್ಗೆ ಕೂಡ ಈ ಒಂದು ವಿಡಿಯೋದಾಗ ಹೇಳ್ತೇನಂತ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡಬಹುದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಪಡೆಸೂರು ಗ್ರಾಮವು ಧಾರವಾಡ ಜಿಲ್ಲೆ ಕೃಷಿ ಸೇರಿ ತುಂಬಿದ ಸುಂದರ ಹಳ್ಳಿ. ಹಸಿರು ಹೊಲಗಳ ನಡುವೆ ನೆಲೆಸಿರುವ ಧಾರವಾಡ ಜಿಲ್ಲೆಯ ಪಡೆಸೂರು ಗ್ರಾಮವು ತನ್ನ ಕೃಷಿ ಸಂಸ್ಕೃತಿ ಮತ್ತು ಶ್ರಮಜೀವಿ ಜನರ ಮೂಲಕ ವಿಶೇಷ ಗುರುತನ್ನು ಹೊಂದಿದೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನಲ್ಲಿರುವ ಪಡೆಸೂರು ಗ್ರಾಮವು ಉತ್ತರ ಕರ್ನಾಟಕದ ಕೃಷಿ ಪರಂಪರೆಯನ್ನು ಪ್ರಾರಂಭಿಸುವ ಸುಂದರ ಗ್ರಾಮವಾಗಿದೆ. ಸುಮಾರು 433 ಕುಟುಂಬಗಳನ್ನು ಈ ಒಂದು ಗ್ರಾಮ ಹೊಂದಿದೆ. ಆದರೆ ಈ ಒಂದು ವರದಿ 2011ರಲ್ಲಿ ನಡೆದ ಜನಗಣತಿಯ ವರದಿಯಾಗಿದೆ. ಹಾಗೆ ಈ 2026ರವರೆಗೆ ಈ ಒಂದು ಸಂಖ್ಯೆ ಹೆಚ್ಚಾಗಿರುತ್ತದೆ. ಈ ಗ್ರಾಮವು ಕೃಷಿಯನ್ನೇ ತನ್ನ ಪ್ರಮುಖ ಜೀವನ ಆಧಾರವಾಗಿಸಿಕೊಂಡಿದೆ. ಒಂದು ಕಾಲದಲ್ಲಿ ಹೆಸರಿನ ಕಟಾವು ಅಂದರೆ ಇಡೀ ಗ್ರಾಮದ ಜನ ಹೊಲಕ್ಕೆ ಇಳಿಯುತ್ತಿದ್ದರು. ಬೆಳಗಿಂದ ಸಂಜೆವರೆಗೆ ದುಡಿಮೆ, ವಾರಗಳ ಕಾಲ ಕಟಾವು ಕೆಲಸ. ಆದರೆ ಕಾಲ ಬದಲಾಗಿದೆ. ಇಂದು ರೈತನ ಸಮಯವೇ ಅಮೂಲ್ಯ. ಅದಕ್ಕಾಗಿ ಬಂದಿದೆ ನ್ಯೂ ಹಾಲೆಂಡ್ ಹಾರ್ವೆಸ್ಟರ್ TS530. ಹಿಂದೆ 20 ಜನ ಮಾಡುತ್ತಿದ್ದ ಕೆಲಸವನ್ನು ಇಂದು ಈ ಒಂದು ಯಂತ್ರ ಕೆಲವೇ ಗಂಟೆಗಳಲ್ಲಿ ಮಾಡುತ್ತದೆ. ಕಡಿಮೆ ಸಮಯ, ಕಡಿಮೆ ಖರ್ಚು, ಹೆಚ್ಚು ಕೊಯ್ಲು. ಇದು ಕೇವಲ ಯಂತ್ರವಲ್ಲ, ರೈತನ ಪರಿಶ್ರಮಕ್ಕೆ ಸಿಕ್ಕಿರುವ ಹೊಸ ಶಕ್ತಿ. ನ್ಯೂ ಹಾಲೆಂಡ್ ಹಾರ್ವೆಸ್ಟರ್ TS530 ಸಾಂಪ್ರದಾಯಿಕ ಕೃಷಿಯಿಂದ ಆಧುನಿಕ ಕೃಷಿಯತ್ತ ಒಂದು ದೊಡ್ಡ ಹೆಜ್ಜೆ. ಇವ್ರೆಲ್ಲ ಅವದ ಮಿಷನ್ ಹೊಡಿಸ್ತೇವೆ ನಾವು. ಇಂಗ್ಲೆಂಡ್ ಗಾಡಿ ಐತಲ್ರಿ ಇದು, ಇಂಗ್ಲೆಂಡ್ ಗಾಡಿನ ಹೊಡಿಸ್ತೇವೆ. ಮಷಿನ್ ವರ್ಕ್ ಹೆಂಗೈತನ? ಮಿಷನ್ ಬಾರಿ ಕ್ಲೀನ್ ಐತೆ ರಾಶಿ. ರೈತರಿಗೆ ಹೆಲ್ಪ್ ಆಗ್ತೈತನ? ರೈತರಿಗೆ ಈ ಗಾಡಿ ಹೆಲ್ಪ್ ಆಕತ್ರಿ. ಎಷ್ಟು ವರ್ಷದಿಂದ ನಾವು 5 ವರ್ಷ ಆತರ ನಾವು 5-6 ವರ್ಷದಿಂದ ಇದಾನ ಮಿಷನ್ಲೇ ಹೊಡಿತೇವೆ. ಕೃಷಿಯೇ ಗ್ರಾಮದ ಜೀವಾಳ. ಪಡೆಸೂರು ಗ್ರಾಮವು ಹೆಚ್ಚಿನ ಜನರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಜೋಳ, ಹೆಸರು, ಈರುಳ್ಳಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಗ್ರಾಮದಲ್ಲಿ ಸಾಕಷ್ಟು ನೀರಾವರಿ ಸೌಲಭ್ಯಗಳಿದ್ದು ಕೃಷಿ ಉತ್ಪಾದನೆ ಸಹಕಾರಿಯಾಗಿದೆ. ಕೃಷಿ ಕೇವಲ ಉದ್ಯೋಗವಲ್ಲ, ಅದು ಗ್ರಾಮ ಜೀವನದ ಶೈಲಿ. ಬೆಳಗ್ಗೆ ಹೊಲಗಳಿಗೆ ತೆರಳುವ ರೈತರು, ಮಳೆ ನಿರೀಕ್ಷೆಯಲ್ಲಿರುವ ಬೆಳೆಗಳು ಮತ್ತು ಕೊಯ್ಲನ್ನು ಸಂಭ್ರಮ, ಇವೆಲ್ಲವೂ ಗ್ರಾಮದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಸರಳತೆ ಮತ್ತು ಸಂಸ್ಕೃತಿಯ ಸಂಗಮ. ಪಡೆಸೂರು ಗ್ರಾಮದಲ್ಲಿ ಇಂದಿಗೂ ಗ್ರಾಮೀಣ ಸಂಸ್ಕೃತಿ ಜೀವಂತವಾಗಿದೆ. ಹಬ್ಬ ಹರಿದಿನಗಳಲ್ಲಿ, ಜಾತ್ರೆಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಗ್ರಾಮದ ಜನರನ್ನು ಒಗ್ಗೂಡಿಸುತ್ತದೆ. ಹಿರಿಯರ ಅನುಭವ ಮತ್ತು ಯುವಕರ ಉತ್ಸಾಹ ಗ್ರಾಮದ ಅಭಿವೃದ್ಧಿಗೆ ಬಲ ನೀಡುತ್ತದೆ. ಶಿಕ್ಷಣ ಮತ್ತು ಮೂಲ ಸೌಲಭ್ಯಗಳನ್ನು ನೋಡಿದರೆ ಗ್ರಾಮದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸೌಲಭ್ಯಗಳು ಲಭ್ಯವಿದೆ. ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ನವಲಗುಂದ, ಧಾರವಾಡ ಹಾಗೂ ಹುಬ್ಬಳ್ಳಿ ನಗರಗಳಿಗೆ ತೆರಳುತ್ತಾರೆ. ಗ್ರಾಮದಲ್ಲಿ ಕುಡಿಯುವ ನೀರು ಮತ್ತು ರಸ್ತೆ ಸಂಪರ್ಕದಂತಹ ಮೂಲಭೂತ ಸೌಲಭ್ಯಗಳು ಲಭ್ಯವಿದೆ. ಉತ್ತಮ ಸಂಪರ್ಕ. ಪಡೆಸೂರು ಗ್ರಾಮವು ನವಲಗುಂದ ಪಟ್ಟಣದಿಂದ ಸುಮಾರು 12 ಕಿಲೋಮೀಟರ್ ಮತ್ತು ಧಾರವಾಡದಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿದೆ. ರಸ್ತೆ ಸಂಪರ್ಕ ಉತ್ತಮವಾಗಿದೆ. ಇದರಿಂದ ಗ್ರಾಮಸ್ಥರಿಗೆ ವ್ಯಾಪಾರ, ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳು ಸುಲಭವಾಗಿ ದೊರೆಯುತ್ತದೆ. ಕೊನೆಯದಾಗಿ, ಪಡೆಸೂರು ಕೇವಲ ಒಂದು ಗ್ರಾಮವಲ್ಲ, ಅದು ಪರಿಶ್ರಮ, ಸಂಸ್ಕೃತಿ ಮತ್ತು ಕೃಷಿ ಸಂಕೇತವಾಗಿದೆ. ಗ್ರಾಮದ ಅಭಿವೃದ್ಧಿಗೆ ರೈತರ ಶ್ರಮ, ಯುವಕರ ಕನಸುಗಳು ಮತ್ತು ಹಿರಿಯರ ಮಾರ್ಗದರ್ಶನವೇ ಪ್ರಮುಖ ಶಕ್ತಿ. ಹಸಿರು ಹೊಲಗಳು, ಶ್ರಮಜೀವಿ ರೈತರು ಮತ್ತು ಸಂಸ್ಕೃತಿ ಸೊಬಗು, ಇದೇ ಧಾರವಾಡ ಜಿಲ್ಲೆ ಹೆಮ್ಮೆ ಪಡೆಸೂರು ಗ್ರಾಮ.
ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.